ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ 2 ಮದಗಜಗಳ ಕಾಳಗ ನಡೀತಾ ಇತ್ತು. ಮುಖ್ಯಮಂತ್ರಿ ಕುರ್ಚಿಗೋಸ್ಕರ 2 ಜನ ಜಗಚ್ಚೆಟ್ಟಿಗಳ ಹೋರಾಟ ನಡೀತಾ ಇತ್ತು. ಕುರ್ಚಿಗೋಸ್ಕರ ನಾ ಕೊಡೆ ನೀ ಬಿಡೆ ಯಾವುದೇ ಕಾರಣಕ್ಕೂ ಅಂತ ಇಬ್ಬರು ಸಹಿತ ನೇರ ಪ್ರತಿಸ್ಪರ್ಧಿಯಾಗಿ ಹೋರಾಟ ಮಾಡ್ತಾ ಇದ್ರು. ಆದರೆ ಕೆಲವೊಂದು ದಿನಗಳ ನಂತರ ಈ ಹೋರಾಟ ಯಾಕೋ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ಬಣದ ನಾಯಕರು ನವೆಂಬರ್ನಲ್ಲಿ 100% ಮಹಾಕ್ರಾಂತಿ ಆಗುತ್ತೆ ಅಂತಿದ್ರು. ಕ್ರಾಂತಿನೂ ಆಗಲಿಲ್ಲ, ಭ್ರಾಂತಿನೂ ಆಗಲಿಲ್ಲ. ಜನವರಿ 6 ಅಥವಾ 9ನೇ ತಾರೀಕು ಬಹಳ ದೊಡ್ಡ ಬದಲಾವಣೆ ಆಗ್ತದೆ, ನಮ್ಮ ನಾಯಕರಾದ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಅವರ ನಾಯಕರುಗಳು MLA ಆದಂತಹ ಇಕ್ಬಾಲ್ ಹುಸೇನ್ ಹಾಗೂ ಡಿ.ಕೆ. ಶಿವಕುಮಾರ್ ಆಪ್ತರಾದ ಬಾಲಕೃಷ್ಣ ದಿನನಿತ್ಯ ಹೇಳ್ತಾ ಇದ್ರು. ಹಾಗೆ ಈಗ ಅದೆಲ್ಲವೂ ಸಹಿತ ಟುಸ್ ಪಟಾಕಿ ಆಗ್ಲಿಕ್ಕೆ ಕಾರಣ ಏನು? ಡಿ.ಕೆ. ಶಿವಕುಮಾರ್ ಏನಾದ್ರೂ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಕನಸನ್ನ ಕೈ ಬಿಟ್ಬಿಟ್ರ? ಕನಸಿಗೆ ಎಳ್ಳು ನೀರು ಬಿಟ್ಬಿಟ್ರ? ಅಥವಾ ಬೇರಾರು ಕಾರಣಗಳಿದೆಯಾ? ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಆಸೆ ಇದೆ. ಆದರೆ ಅದಕ್ಕೆ ನೂರಾರು ವಿಘ್ನಗಳಿದೆ. ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಮನವರಿಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಆಗ್ತಾ ಇದೆ. ಈ ಎಲ್ಲ ವಿಚಾರಗಳನ್ನ, ಇದಕ್ಕೆ ಕಾರಣ ಏನು ಅನ್ನೋದನ್ನ ನೇರವಾಗಿ, ನಿಷ್ಠೂರವಾಗಿ, ಸತ್ಯವಾಗಿ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ಯೂಟ್ಯೂಬ್ ಚಾನಲ್. ಮಿತ್ರರೇ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ನೇರವಾಗಿ ವಿಚಾರಕ್ಕೆ ಬರೋಣ. ಸ್ನೇಹಿತರೆ, ನಿಜಕ್ಕೂ ಸಹಿತ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ 2 ದಿಗ್ಗಜರು, CM ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಒಕ್ಕಲಿಗ ಜನಾಂಗದ ಪ್ರಬಲ ನಾಯಕರು ಹಾಗೂ ಪ್ರಬಲ ಸಂಪನ್ಮೂಲ ಇರುವಂತಹ ನಾಯಕರು, ಕೆಪಿಸಿಸಿ ಅಧ್ಯಕ್ಷರು, ರಾಜ್ಯದ DCM, ಪ್ರಬಲ ಖಾತೆಗಳನ್ನು ಒಳಗೊಂಡಿರುವಂತರು. ಇವರು ಮುಖ್ಯಮಂತ್ರಿ ಆಗೋದನ್ನ ಆಸೆನ ಕೈ ಬಿಡ್ಲಿಕ್ಕೆ ಕಾರಣ ಏನು? ಕಾರಣ ನಂಬರ್ 1, ಸ್ನೇಹಿತರೆ, ನೀವು ಅರ್ಥ ಮಾಡ್ಕೊಳ್ಳಿ. ಈಗ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಬಹಳ ಪ್ರಬಲವಾಗಿದೆ. ಕಾಂಗ್ರೆಸ್ ಪಕ್ಷ 3 ರಾಜ್ಯಗಳಲ್ಲಿ ಮಾತ್ರ ಮುಖ್ಯಮಂತ್ರಿಯನ್ನು ಹೊಂದಿದೆ. ಕರ್ನಾಟಕವೂ ಒಂದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿದೆ. ಅದಕ್ಕೆ ಮೂಲ ಕಾರಣ ಡಿ.ಕೆ. ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯನವರು. ಆದರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಒಪ್ಪಿದ್ರೆ ಕೊಡ್ತೀನಿ ಅಂದ್ರೂ ಸಹಿತ ಹೈಕಮಾಂಡ್ನವರು ಒಪ್ತಿಲ್ಲ. ಯಾಕೆ? ನಂಬರ್ 1 ಕಾರಣ, ಡಿ.ಕೆ. ಶಿವಕುಮಾರ್ ಮೇಲೆ ಮತ್ತು ಅವರ ಸಹೋದರರ ಮೇಲೆ 2020ರಲ್ಲಿ ಇಡಿ ಒಂದು ಕೇಸನ್ನು ದಾಖಲೆ ಮಾಡುತ್ತೆ. 75 ಕೋಟಿ ರೂಪಾಯಿನ ಅವಲ ಹಗರಣ. ಯಾವಾಗ ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಆಗ್ತೀನಿ ಅಂತ ಯೋಚನೆ ಮಾಡ್ತಿದ್ರು, ಆಗ ಒಂದು ಸಮನ್ಸ್ ಅನ್ನ ಜಾರಿ ಮಾಡುತ್ತೆ ಡಿಸೆಂಬರ್ 5ನೇ ತಾರೀಕು. ದೆಹಲಿ ಪೊಲೀಸರ ಮೂಲಕ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಅವರಿಗೆ ಸಮನ್ಸ್ ಜಾರಿ ಮಾಡಿ ದೆಹಲಿಗೆ ಬರಬೇಕು, ನೇರವಾಗಿ ಬರಬೇಕು, ಖುದ್ದು ಹಾಜರಿರಬೇಕು ಅನ್ನುತ್ತೆ. ಆಗ ಗೊತ್ತಾಗುತ್ತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಹೈಕಮಾಂಡ್ಗೆ,
ನಾವೇನಾದ್ರೂ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಅವರು ನೇರವಾಗಿ ಮುಖ್ಯಮಂತ್ರಿನ ಜೈಲಿಗೆ ಕಳಿಸ್ತಾರೆ. ಫಾರ್ ಎಕ್ಸಾಂಪಲ್ ಅರವಿಂದ ಕೇಜ್ರಿವಾಲ್, ಜಾರ್ಖಂಡಿನ ಮುಖ್ಯಮಂತ್ರಿ. ಈಗ ಹಲವಾರು ಕೇಸ್ಗಳಿದೆ. ಅವು ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ಹೇಗಪ್ಪ ಅಂದ್ರೆ ಅವರು ನೇರ ಯುದ್ಧಕ್ಕಿಳಿಯಲ್ಲ. ಇಡಿ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಾಕ್ತಾರೆ. ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖ್ಯಮಂತ್ರಿ ಭ್ರಷ್ಟಾಚಾರದ ಕಾರಣ ಜೈಲಿಗೆ ಹೋದ ಅನ್ನೋದನ್ನ ದೇಶದ ತುಂಬೆಲ್ಲ ಹರಡ್ಬಿಡ್ತಾರೆ. ಅದರಿಂದ ತಪ್ಪಿಸಿಕೊಳ್ಳಲು ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನ ಸಮಾಧಾನ ಮಾಡಿ ಈಗ ಅಸ್ಸಾಮಿನ ಉಸ್ತುವಾರಿಯನ್ನಾಗಿ ಮಾಡಿದೆ. ನಂಬರ್ 1. ನಂಬರ್ 2, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅಂತ ತೀರ್ಮಾನ ಮಾಡಿದ್ರೆ ಸಿಎಂ ಸಿದ್ದರಾಮಯ್ಯನ ಬಣದ ನಾಯಕರು ಒಂದೇ ಪ್ರಶ್ನೆ ಕೇಳ್ತಾರೆ. ಮೊದಲು ನೀವು ಕೆಪಿಸಿಸಿ ರಾಜೀನಾಮೆ ಕೊಡಿ, ಡಿಸಿಎಂಗೆ ರಾಜೀನಾಮೆ ಕೊಡಿ, ಸಚಿವ ಸಂಪುಟಕ್ಕೆ ರಾಜೀನಾಮೆ ಕೊಡಿ ಅಂತ. ಇವರು ಏನಾದರೂ ಕೆಪಿಸಿಸಿ ಅಧ್ಯಕ್ಷರಿಗೆ ಮತ್ತು ಡಿಸಿಎಂಗೆ ರಾಜೀನಾಮೆ ಕೊಟ್ಟರು ಅಂದ್ರೆ ಇವರು 100% ಮುಖ್ಯಮಂತ್ರಿ ಆಗಬೇಕು. ಮುಖ್ಯಮಂತ್ರಿ ಆದ್ರೆ ಬಿಜೆಪಿ ಹೈಕಮಾಂಡ್ ಇವರನ್ನ ಇಡಿ ಕೇಸಲ್ಲಿ ಹಾಕ್ಸ್ಬಿಡುತ್ತೆ, ಜೈಲಿಗೆ ಹಾಕ್ಬಿಡುತ್ತೆ. ಮುಖ್ಯಮಂತ್ರಿ ಪದವಿನೂ ಹೋಗುತ್ತೆ, ಕೆಪಿಸಿಸಿ ಮತ್ತು ಡಿಸಿಎಂ ಪದವಿನೂ ಹೋಗುತ್ತೆ. ಹಾಗಾಗಿ ಇವರು ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರಲ್ವಾ, ನಾನು ಸಹಿತ ಆಸ್ಪಿರೆಂಟ್ ಇದ್ದೀನಿ ಕೆಪಿಸಿಸಿಗೆ. ಬಹಳಷ್ಟು ಜನ ನಾಯಕರಿದ್ದಾರೆ, ಅವರೆಲ್ಲರೂ ಸಹಿತ ಸಿಎಂ ಸಿದ್ದರಾಮಯ್ಯನವರ ಬಣದವರು. ಅವ್ರನ್ನೆಲ್ಲರನ್ನೂ ಮೀರಿ ನಾನು ಆಗಲೇಬೇಕು ಅಂದ್ರೆ ಫಸ್ಟ್ ರಾಜೀನಾಮೆ ಕೊಡಿ ಅಂತ ಹೇಳ್ತಾರೆ. ನಂಬರ್ 3, ಸ್ನೇಹಿತರೆ, ನೀವು ಬಹಳ ಯೋಚನೆ ಮಾಡಿ. ಈಗ ಪಶ್ಚಿಮ ಬಂಗಾಳದಲ್ಲಿ ಒಂದು ದೊಡ್ಡ ರಾಜಕೀಯ ಕ್ರಾಂತಿ ಆಗ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರು ನೇರವಾಗಿ ಇಡಿ ಆಫೀಸ್ಗೆ ಹೋಗಿ ಆ ಫೈಲ್ಗಳನ್ನ ರೀಕ್ಯಾಪ್ಚರ್ ಮಾಡ್ತಾರೆ. ಅಂದ್ರೆ ಮಮತಾ ಬ್ಯಾನರ್ಜಿ ಅವರನ್ನ ಪಶ್ಚಿಮ ಬಂಗಾಳದಲ್ಲಿ ಸೋಲಿಸಬೇಕು ಅಂತ ಇಡಿಯನ್ನ ಬಳಸ್ತಾ ಇದ್ದಾರೆ ಅಂತ ಮಮತಾ ಬ್ಯಾನರ್ಜಿ ಹೇಳ್ತಾರೆ. ಈಗ ಯೋಚನೆ ಮಾಡಿ, ಮಮತಾ ಬ್ಯಾನರ್ಜಿಯನ್ನ ಇನ್ನೂ ಇಳಿಸ್ಲಿಕ್ಕೆ ಏನಾದರೂ ಪ್ಲಾನ್ ಮಾಡುವಂತ ಬಿಜೆಪಿ ಅವರಿಗೆ ನೇರವಾಗಿ ಈಗ ಕೇಸ್ ಇರುವಂತ ಡಿ ಕೆ ಶಿವಕುಮಾರ್ನವ್ರನ್ನ ಅರೆಸ್ಟ್ ಮಾಡೋದು ಕಷ್ಟನಾ? ಅದರಿಂದ ಹೈಕಮಾಂಡ್ ಅವರಿಗೆ ಯಾವುದೇ ಕಾರಣಕ್ಕೂ ತಾಳ್ಮೆಯಿಂದ ಇರಿ ಅಂತ ಹೇಳಿದೆ. ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಅವ್ರಿಗೂ ಸಹಿತ ಮನವರಿಕೆ ಆಗಿದೆ. ನಾವೇನಾದರೂ ನಮ್ಮ ಶಾಸಕರೊಟ್ಟಿಗೆ ನಾವು ಕಾಂಗ್ರೆಸ್ನಲ್ಲೇ ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಬಿಜೆಪಿ 100% ನಮ್ಮನ್ನ ಬಿಡೋದಿಲ್ಲ. ಮುಖ್ಯಮಂತ್ರಿ ಆದ ದಿನನೇ ನೇರವಾಗಿ ಇಡಿ ಕೇಸ್ ಫೈಲ್ ಮಾಡುತ್ತೆ. ಆ ಒಂದು ಕಳಂಕದಿಂದ ತಪ್ಪಿಸ್ಕೋಬೇಕು ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಇಂದ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ವಾ? ಕಾಂಗ್ರೆಸ್ ಇಂದ ಸಾಧ್ಯ ಇಲ್ಲ, ಆದ್ರೆ ಬೇರೆ ದಾರಿಯಿಂದ ಸಾಧ್ಯ ಅಂತ ಅವರಿಗೆ ಮನವರಿಕೆ ಆಗ್ಬಿಟ್ಟಿದೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಹುಟ್ಟು ಕಾಂಗ್ರೆಸ್ಸಿಗರು, ರಕ್ತದ ಕಣಕಣದಲ್ಲೂ ಕಾಂಗ್ರೆಸ್ ಇದೆ. ನಾನು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಯಾವ ತ್ಯಾಗ ಬೇಕಾದರೂ ಮಾಡ್ತೀನಿ ಅಂತಾರೆ. ಆದ್ರೆ ಕಾಂಗ್ರೆಸ್ ಪಕ್ಷದ ಇವತ್ತಿನ ಸ್ಥಿತಿಗತಿ, ರಾಷ್ಟ್ರದ ಇವತ್ತಿನ ಸ್ಥಿತಿಗತಿನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಬಹಳ ಕಷ್ಟ ಅಂತ ಬಹಳಷ್ಟು ಜನ, ದಿಲ್ಲಿಯ ಮೂಲಗಳ ಪ್ರಕಾರ ಬಹಳಷ್ಟು ಕಷ್ಟ. ಈಗ ಹೇಳಿ ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷದಿಂದ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಅವರಿಗಿರುವಂತಹ ಬೇರೆ ದಾರಿ ಏನು? ನಂಬರ್ 1, ಸಿಎಂ ಸಿದ್ದರಾಮಯ್ಯನವರು ಮತ್ತು ಅವರ ತಂಡದವರು ರಚಿಸಿರುವಂತಹ ಚಕ್ರವ್ಯೂಹದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯನಾ? ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷದಲ್ಲಿದ್ರೆ
ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಅಥವಾ CM ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರ? ನೀವು ಕಾಮೆಂಟ್ಸ್ ಮೂಲಕ ತಿಳಿಸಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.